ಈ ದಿನ ನಾವು ಎರಡು ಮುಖ್ಯ ಕಾರಣಗಳಿಗಾಗಿ ವೇದಿಕೆಯನ್ನು ಬಹಳ ಭರವಸೆಯಿಂದ ನೋಡ್ತಾ ಇರುವಂಥದ್ದು. ಒಂದು, ನಾಡೋಜ ಡಾಕ್ಟರ್ KP ರಾವ್ ಅವರಿಗೆ ಬನ್ನಂಜೆ ಪುರಸ್ಕಾರದ ಸನ್ಮಾನ. ಒಂದಿಷ್ಟು ಅವರ ಸಂಶೋಧನೆಯ ಆಯಾಮಗಳನ್ನು, ಅವರ ಸರಳ ಸಜ್ಜನಿಕೆಗಳನ್ನು ನೀವು ಶ್ರೀ ಮಲ್ಲೇಪುರಂ ಜಿ ವೆಂಕಟೇಶ್ ಅವರ ಮುಖಾಂತರ ಕೇಳಿದ್ದೀರಿ. ನಾನು ಇದರ ಯಥಾರ್ಥವನ್ನು ನಿಮಗೆ ಒಂದು ಸ್ವಲ್ಪ ಪರಿಚಯಿಸುವುದಾದರೆ, ಯಾಕೆಂದರೆ ಒಬ್ಬ ದೊಡ್ಡ ಮನುಷ್ಯ ಸನ್ಮಾನಿತನಾಗುವುದು ಕೇವಲ ನುಡಿಗಾಗಿ ಅಲ್ಲ, ನಡೆಗಾಗಿ ಕೂಡ. ನಡೆಯದೇ ನುಡಿದವನು ಲೋಕದಲ್ಲಿ ಮೆಚ್ಚುಗೆಗೆ ಒಳಗಾಗುವುದಿಲ್ಲ. ನುಡಿದು ನಡೆಯದವನ ಕೂಡಲ ಸಂಗಮ ಎಂತೊಲಿವನಯ್ಯ ಅನ್ನುವ ಭಾವವಾಗಿ ನೋಡಿದರೆ, KP ರಾವ್ ಅವರಿಗೆ ಸನ್ಮಾನ ಮಾಡ್ತಿದ್ದೇವೆ ಅನ್ನುವ ಸುದ್ದಿ ತಿಳಿಸಿದಾಗ ಸಂತೋಷ ಅಂದರು. ಆ ಬಳಿಕ ಇಲ್ಲ, ನಮಗೆ ತುಂಬ ಸಂತೋಷ ಆಗಿದೆ, ಆಗಲಿ ಸಂತೋಷ. ಆ ಬಳಿಕ ನಾವು ವ್ಯವಸ್ಥೆಯ ಭಾಗವಾಗಿ ಎಲ್ಲರಿಗೂ ಕರೆ ಮಾಡಿದ್ದೇವೆ, ನಿಮ್ಮನ್ನು ಹೇಗೆ ಕರ್ಕೊಂಬರೋಣ. ನಾನು ವಾಸ್ತವಿಕ ಇಷ್ಟು ಅಂದರೆ ಯಾವ ವಯೋಸಹಜವಾದ ಕೆಲವು ಸೌಕರ್ಯಗಳನ್ನು ನಾವು ಕೊಡಬಹುದಲ್ವ, ಆ ಭಾವದಿಂದ ನಾನು ಕೇಳಿದೆ. ದೊಡ್ಡ ಸ್ಥಿತಿಗಲ್ಲ, ನಾನು ಕೇಳಿದೆ. ಅವರು ನಮಗೆ ಊರಿನಲ್ಲಿ, ನಾನು ಇಷ್ಟು ಚಿಕ್ಕ ಆಗಲೂ ಮತ್ತು ಈಗಲೂ ನಾನು ಚಿಕ್ಕವೇ, ಸ್ವಲ್ಪ ದೈಹಿಕವಾಗಿ ದೊಡ್ಡ ಅಷ್ಟೇ. ಅಷ್ಟು ಚಿಕ್ಕವಳಿದ್ದಾಗಿಂದ ನಾನು ನೋಡಿದ್ದೇನೆ ಅವರನ್ನು. ಅಷ್ಟೇ ಸಲಿಗೆಯಿಂದ ಹೇಳಿದೆ, KP ರಾಯರೇ, ನೀವು ಯಾವಾಗ ಹೊರಡ್ತೀರಿ ಹೇಳಿ, ನಾವು ಮಂಗಳೂರಿನಿಂದ ವಿಮಾನದಿಂದ ನಿಮ್ಮನ್ನು ಕರ್ಕೊಳ್ತೀವಿ. ಆ ಬಳಿಕ ನಿಮ್ಮ ನಿರ್ಗಮನಕ್ಕೆ ನಾವು ವಿಮಾನದ ವ್ಯವಸ್ಥೆ ಮಾಡ್ತೀವಿ. ಅಲ್ಲಿಂದ ಕರ್ಕೊಂಡು ಬರುವುದಕ್ಕೆ ಮಂಗಳೂರಿನ ತನಕ ಕಾರು, ಇಲ್ಲಿ ಕಾರು ಎಲ್ಲ ವ್ಯವಸ್ಥೆ ಮಾಡಿ. ಅಯ್ಯೋ, ನೀವು ಯಾರಿಗೆ ಹೇಳೋದು, ನನಗೆ ಬೇಡ ಇದೆಲ್ಲ ಅಂತಂದರು. ನಿಜವಾಗಿ ನಿಮಗೆ ಹೇಳೋದು, ನಾನು ಯಾವತ್ತೂ ಅದೆಲ್ಲ ಮಾಡಲಿಲ್ಲ. ನೀವು ಎಣಿಸಿದ್ದೆ ನನಗಾಗಿಲ್ಲ, ಬಸ್ಸಿಗಿಸ್ಸೆಲ್ಲ ಆಗೋದೆಲ್ಲ ಎಣಿಸಿದೆ. ನಾನು ಈಗ ಸಹ ಬಸ್ ಹತ್ತುತ್ತೇನೆ, ಎಲ್ಲಿ ಬೇಕಾ ಅಲ್ಲಿ. ಅವರು ಕಡೆಗೆ ನಾನು ಆದರೂ ಹೇಳಿದಲ್ಲ, ನಾವು ಟಿಕೆಟ್ ಏನೂ ಮಾಡಬೇಡಿ, ನೀವು ಟಿಕೆಟ್ ಮಾಡಬೇಡಿ, ಅದು ನಂಗೆ ಸಂಬಂಧಪಟ್ಟ, ನಾನೇ ಮಾಡ್ಕೊಳ್ತೇನೆ. ಅವರು ನಿಜಕ್ಕೂ ನಾನು ಆಶ್ಚರ್ಯಪಡುವ ಹಾಗೆ ಮೊನ್ನೆ ಪುನಃ ಕೇಳಿದೆ, ಟಿಕೆಟ್ ಮಾಡಿದ್ದೆ. ನಾನು ಬರ್ತೇನೆ. ಆಯಿತು, ನೀವು ಬನ್ನಿ. ಹೇಗೆ ಬರ್ತೇನೆ, ನಾನು ರೈಲಿಗೆ ಟಿಕೆಟ್ ಮಾಡಿದ್ದೇನೆ, ನಾನು ಬರ್ತೇನೆ. ಆಮೇಲೆ ನಾನು ಹೇಳಿದೆ, ಹಾಗಾದರೆ ರೈಲ್ವೆ ಸ್ಟೇಷನಿಗೆ ಕಾರ್ ಕಳಿಸ್ತೇನೆ. ಯಾಕೆ ಅಂದರೆ ಅವರು ಮತ್ತೆ ವೈಟ್ ಫೀಲ್ಡಿಗೆ ಹೋಗಬೇಕು ಅಂತಂದರು. ಮೊಮ್ಮಗನ ಮನೆಗೆ ಹೋಗ್ತೇನೆ. ನಾನು ಹೇಳಿದೆ, ಅಲ್ಲಿ ರೈಲ್ವೆ ಸ್ಟೇಷನಿಂದ ನೀವು ಹೊರಗೆ ಬರುವಾಗ ನಮ್ಮದೊಂದು ಕಾರ್ ಇರುತ್ತೆ, ನಿಮ್ಮನ್ನು ವೈಟ್ ಫೀಲ್ಡಿಗೆ ಬಿಡುತ್ತೆ, ನಿಮ್ಮ ಜೊತೆಗೇ ಇರುತ್ತೆ, ನಿಮ್ಮನ್ನು ಇಲ್ಲಿಗೆ ಬೇರೆ ಯಾರಿಗಾದರೂ ಕಳಿಸಿ, ನನಗೆ ಬೇಡ. ನಿಜಕ್ಕೂ ಅವರು ಹೇಗೆ ಬಂದರು ನನಗೆ ಗೊತ್ತಿಲ್ಲ. ಬೆಳಗ್ಗೆ 7 ನಾನು ಮತ್ತೆ ಅವರಿಗೆ ಫೋನ್ ಮಾಡಿ ಕೇಳಿದೆ, ಬಂದಿದ್ದೀರಾ? ನಾನು ಮೊಮ್ಮಗನ ಮನೆಯಲ್ಲಿದ್ದೇನೆ. ಹೇಗೆ ಹೋದ್ರಿ? ನಾನು ಅಲ್ಲಿ ಹೊರಗೆ ಬಂದ ಕೂಡಲೇ ಬಸ್ ಇರ್ತದೆ, ವೈಟ್ ಫೀಲ್ಡಿಗೆ ಬಸ್ಸಲ್ಲಿ ಹೋಗಿದ್ದೇನೆ, 1 ಗಂಟೆಯಲ್ಲಿ ಮುಟ್ಟಿ ಆಯಿತು. ಇದು ಇವರು ನಾಡೋಜ ಮಾತ್ರ ಅಲ್ಲ, ಇವರ ಅನೇಕ ಪುರಸ್ಕಾರದ ಭಾಗಗಳನ್ನು ನಾನು ನಿಮಗೆ ಆಮಂತ್ರಣ ಪತ್ರಿಕೆಯಲ್ಲೂ ಇದೆ, ನಾವು ವಾಟ್ಸಪ್ಪಲ್ಲೂ ಕೂಡ ಅದನ್ನು ಆದಷ್ಟು ಹಂಚಿದ್ದೇವೆ. ಬೇರೆ ಯಾವ ಕಾರಣಕ್ಕಲ್ಲ. ಒಬ್ಬ ದೊಡ್ಡವರಾಗುವುದು ಕೇವಲ ಗಂಟಲ ಮೇಲೆ ನುಡಿದು ಹೋಗುವುದರಿಂದ ಅಲ್ಲ, ಶ್ರೀಕೃಷ್ಣ ದೊಡ್ಡವನಾದದ್ದು ನಡೆದು ಹೋದದ್ದರಿಂದ. ಆ ನಡೆದು ಹೋಗುವುದುಂಟಲ್ಲ, ಅದನ್ನು ತನ್ನ ಮಾರ್ಗದ ತುಂಬ ಹೆಜ್ಜೆ ಮೂಡಿಸಿ, ವೇದ ಓದಿದ ಮೇಲೆ ಹೆಜ್ಜೆ ಇಲ್ಲವಾಗಬೇಕು ಅಂತ ಒಂದು ಮಾತು ಇದೆ. ಅಂಥ ಭಾಗವಾಗಿ ಕೂಡ ತಾನು ಎಲ್ಲಿಯೂ ಕಾಣಿಸಬಾರ್ದು, ಇರಬಾರ್ದು ಅನ್ನುವ ಭಾವದಲ್ಲೇ ಇರುವ ಡಾಕ್ಟರ್ KP ರಾವ್ ಅವರನ್ನು ನಾವು ನಮ್ಮ ಅಪ್ಪನ ಹೆಸರಲ್ಲಿ ಇವತ್ತು 3 ಜನ ವಿದ್ವಾಂಸರು ಆಯ್ಕೆ ಮಾಡಿ ಗೌರವಿಸ್ತಿದ್ದಾರೆ ಅನ್ನೋದು ನಮಗೆಲ್ಲ ಪುಣ್ಯದ ಭಾಗ ಅಂತ ಭಾವಿಸ್ತಾ, ಅವರನ್ನು ಈಗ ವಿಶೇಷವಾಗಿ ಸನ್ಮಾನಿಸಬೇಕು ಎಲ್ಲರೂ ಸೇರಿ ಅಂತ ಕೇಳಿಕೊಳ್ತೇನೆ. ಬನ್ನಂಜೆ ಪುರಸ್ಕಾರದ ಸಮಯ. ಡಾಕ್ಟರ್ KP ರಾವ್ ಅವರನ್ನು ಗಣ್ಯರು ವೇದಿಕೆಯಲ್ಲಿ ಸನ್ಮಾನ. ಕುರ್ಚಿ ಅದೇ ಸಾಕಿತ್ತು ಅಂತ, ಇದು ಬೇಡಿತ್ತು. ಇಲ್ಲಿ ಕಾರು ಎಲ್ಲ ವ್ಯವಸ್ಥೆ ಮಾಡಿ. ಅಯ್ಯೋ, ನೀವು ಯಾರಿಗೆ ಹೇಳೋದು, ನನಗೆ ಬೇಡ ಇದೆಲ್ಲ ಅಂತಂದ್ರು. ನಿಜವಾಗಿ ನಿಮಗೆ
ಹಂಚಿದ್ದೇವೆ. ಬೇರೆ ಯಾವ ಕಾರಣಕ್ಕಲ್ಲ. ಒಬ್ಬ ದೊಡ್ಡವರಾಗುವುದು ಕೇವಲ ಗಂಟಲ ಮೇಲೆ ನುಡಿದು ಹೋಗುವುದರಿಂದ ಅಲ್ಲ, ಶ್ರೀಕೃಷ್ಣ ದೊಡ್ಡವನಾದದ್ದು ನಡೆದು ಹೋದದ್ದರಿಂದ. ಆ ನಡೆದು ಹೋಗುವುದಲ್ಲ, ಅದನ್ನ ತನ್ನ ಮಾರ್ಗದ ತುಂಬ ಹೆಜ್ಜೆ ಮೂಡಿಸಿ ವೇದ ಓದಿದ ಮೇಲೆ ಹೆಜ್ಜೆ ಇಲ್ಲವಾಗಬೇಕು ಅಂತ ಒಂದು ಮಾತು ಇದೆ. ಅಂಥ ಭಾಗವಾಗಿ ಕೂಡ ತಾನು ಎಲ್ಲಿಯೂ ಕಾಣಿಸಬಾರದು, ಇರಬಾರದು ಅನ್ನುವ ಭಾವದಲ್ಲೇ ಇರುವ ಡಾಕ್ಟರ್ KP ರಾವ್ ಅವರನ್ನ ನಾವು ನಮ್ಮ ಅಪ್ಪನ ಹೆಸರಲ್ಲಿ ಇವತ್ತು 3 ಜನ ವಿದ್ವಾಂಸರು ಆಯ್ಕೆ ಮಾಡಿ ಗೌರವಿಸುತ್ತಿದ್ದಾರೆ ಅನ್ನೋದು ನಮಗೆಲ್ಲ ಪುಣ್ಯದ ಭಾಗ ಅಂತ ಭಾವಿಸ್ತಾ ಅವರನ್ನ ಈಗ ವಿಶೇಷವಾಗಿ ಸನ್ಮಾನಿಸಬೇಕು ಎಲ್ಲರೂ ಸೇರಿ ಅಂತ ಕೇಳಿಕೊಳ್ತೇನೆ. ಬನ್ನಂಜೆ ಪುರಸ್ಕಾರದ ಸಮಯ. ಡಾಕ್ಟರ್ KP ರಾವ್ ಅವರನ್ನ ಗಣ್ಯರ ವೇದಿಕೆಯಲ್ಲಿ ಸನ್ಮಾನ. ಹಾರ ಶಾಲ್ ಹಾಕಿದ್ಮೇಲೆ ಅದನ್ನು ವಿನಯ್ ಅವರು ಅಲ್ಲ ನಿಲ್ಲಿ ಫೋಟೋ ತೆಗಿತಾರೆ ಸ್ವಲ್ಪ ತಡಿ. 2025ರ ಶ್ರೀ ಬನ್ನಂಜೆ ಗೋವಿಂದಾಚಾರ್ಯ ಪುರಸ್ಕಾರವನ್ನು ಸ್ವೀಕರಿಸಿದ ಡಾಕ್ಟರ್ KP ರಾವ್ ಅವರು ತಾವು ನಡೆದ ದಾರಿ ಮತ್ತು ಈಗ ಈ ಸುಸಂದರ್ಭದಲ್ಲಿ ಅವರಿಗೆ ಏನು ಅನ್ನಿಸಿತು ಅನ್ನೋದನ್ನು ನಮ್ಮ ಜೊತೆಗೆ ಹಂಚಿಕೊಳ್ಳಬೇಕು ಅಂತ ಕೇಳಿಕೊಳ್ತೇನೆ. ಎಲ್ರಿಗೂ ನಮಸ್ಕಾರ. ಗುರುಭ್ಯೋ ನಮಃ ಅಂತ ಹೇಳೋದು, ಎಲ್ರಿಗೂ ನಮಸ್ಕಾರ ಅನ್ನೋದು ಒಂದೇ. ಲೋಕವೆಲ್ಲ ನಮ್ಮ ಗುರುಗಳು ಅನ್ನೋದೇ ನಮ್ಮದು ಮೊದಲ ಅಭ್ಯಾಸ ಮತ್ತು ನಮ್ಮ ಅನುಷ್ಠಾನ ಕೂಡ. ಅದಕ್ಕಾಗಿ ಎಲ್ರಿಗೂ ನಮಸ್ಕಾರ ಅಂತ ಹೇಳಿದರೆ ಎಲ್ಲ ದೇವರುಗಳಿಗೂ, ದೇವತೆಗಳಿಗೂ, ಗುರುಗಳಿಗೂ, ಸರ್ವರಿಗೂ ನಮಸ್ಕಾರ ಅಂತ ಹೇಳೋದ್ರಿಂದ ಪ್ರಾರಂಭ ಮಾಡ್ತೇನೆ. ಬನ್ನಂಜೆ ಗೋವಿಂದಾಚಾರ್ಯರಿಗೂ ಮತ್ತು ನಮಗೆ ಇರುವಂಥ ಒಂದು ಸಂಬಂಧ ಭಾಳ ವಿಚಿತ್ರವಾದದ್ದು. ಅದರ ವಿಷಯದಲ್ಲಿ 3 ನಿಮಿಷ ಮಾತಾಡ್ತಾ ಹೋದರೆ ಅದು ಎಷ್ಟು ಬೆಳಿಬಹುದು. ಅದಕ್ಕಾಗಿ ಹಿಂದೆ ಒಂದು ಕಾಲದಲ್ಲಿ ಪಲಿಮಾರ್ ಮಠದಲ್ಲಿ ನಮ್ಮ ಬಂಧುಗಳೇ ಅಂತ ಹೇಳುವವರು ಹತ್ತಿರದವರು ಒಬ್ಬರು ಸ್ವಾಮಿಗಳಾಗಿದ್ದರು. ಲಕ್ಷ್ಮೀಶ ಅಂತ ಅವರ ಪೂರ್ವಾಶ್ರಮದ ಹೆಸರು, ಅವರ ಸನ್ಯಾಸದ ಆಶ್ರಮದ ಹೆಸರು ಬೇಡ. ಅವರಿಗೆ ಒಂದು ಕಾಲದಲ್ಲಿ ಸಾಧಾರಣ ನಾನೊಂದು 12 ವರ್ಷ ಇರುವಾಗ ಅವರಲ್ಲಿಗೆ ಹೋಗಿದ್ದಾಗ ಅಲ್ಲಿ ಒಬ್ಬರನ್ನು ಗುರುತು ಮಾಡಿಕೊಟ್ರು. ನೋಡು, ಇವರೊಬ್ಬರು ನನ್ನ ಮಿತ್ರ, ಇಲ್ಲಿ ಕಿರಿಯ ಮಿತ್ರ, ಭಾಳ ಬುದ್ಧಿವಂತ, ಭಾಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ. ಹಾಗೆ ನಾನು ಬನ್ನಂಜೆ ಗೋವಿಂದಾಚಾರ್ಯರನ್ನು ಮೊದಲು ನೋಡಿದ್ದೆ. ಪೂರ್ಣವಾಗಿ ನೋಡಿದ್ದು ಒಂದು ಹೆಜ್ಜೆಯ ನಂತರ. ಆ ಕಾಲದಲ್ಲಿ ಹಿಂದಿನ ಪಲಿಮಾರು ಸ್ವಾಮಿಗಳು, ಮೊದಲಿನ ಪಲಿಮಾರು ಮಠದ ಸ್ವಾಮಿಗಳಾಗಿದ್ದವರು ಮಧ್ವಾಚಾರ್ಯರ ಪ್ರವಚನಗಳನ್ನು ಕೇಳಿಕೊಂಡು ಬಂದು ಅವುಗಳನ್ನು ತಾಳೆ ಗರಿಯ ಮೇಲೆ ತನ್ನ ಸ್ವಹಸ್ತ ಬರೆದಿಡ್ತಿದ್ದರಂತೆ, ನೋಟ್ಸ್ ಮಾಡ್ತಾಯಿದ್ರು. ಇದನ್ನು ಪಲಿಮಾರು ಮಠದ ಮೊದಲಿನ ಯತಿಗಳು ಚಂದ ಮಾಡಿ ಒಂದು ಪೆಟ್ಟಿಗೆಯಲ್ಲಿಟ್ಟು ದೇವರ ಮಂದಾಸನದಲ್ಲಿಟ್ಟು ಪೂಜೆ ಮಾಡ್ತಾ ಇದ್ರಂತೆ. ಅದನ್ನು ಯಾರು ಓದಲಿಲ್ಲ, ನೋಡಲಿಲ್ಲ, ಅದಕ್ಕೆ ನೋಡುವ ಧೈರ್ಯವೂ ಮಾಡಲಿಲ್ಲ ಅಂತ ಹೇಳಬೇಕು. ಬರೀ ಕುತೂಹಲ ಇದ್ದರೆ ಸಾಕಾಗುವುದಿಲ್ಲ ಜ್ಞಾನಾರ್ಜನೆಗೆ. ಒಂದು ರೀತಿಯ ವಿನಯವೂ ಬೇಕಾಗ್ತದೆ, ನಯವೂ ಬೇಕಾಗ್ತದೆ. ಅದರೊಟ್ಟಿಗೆ ಅದಕ್ಕೆ ಸಹಾಯ ಮಾಡುವಂಥ ಕೊಲಾಬರೇಟರ್ಸ್ ಕೂಡ ಬೇಕಾಗ್ತವೆ. ಇದು ಎಲ್ಲ ಬನ್ನಂಜೆ ಗೋವಿಂದಾಚಾರ್ಯರಿಗೆ ಆ ಕಾಲದಲ್ಲಿ ಸಿಕ್ಕಿತು. ಲಕ್ಷ್ಮೀಶ ನಾವು ಒತ್ತಾಯದಿಂದ ಅಥವಾ ಒತ್ತಾಸೆಯಿಂದ ಅವರು ಆ ಪೆಟ್ಟಿಗೆಗಳನ್ನು ಒಡೆದು ಅವುಗಳನ್ನು ತೆಗೆದು ಅವುಗಳದ್ದು ಎಲ್ಲ ಕಾಪಿ ಮಾಡಿಕೊಂಡು ಇಟ್ಟು ಇವತ್ತಿಗೂ ಕೂಡ ಅದು ನಮಗೆ ಲಭ್ಯ ಇದೆ. ಒಂದು ಅನರ್ಘ್ಯವಾದಂಥ ರತ್ನಗಳು ಅದರಲ್ಲಿದ್ದಾವೆ ಅಂತ ಹೇಳೋದ್ರಲ್ಲಿ ಸಂಶಯ ಇಲ್ಲ. ಎಲ್ಲಕ್ಕೂ ಮುಖ್ಯವಾಗಿ ನಮ್ಮ ಇದು ಮಧ್ವಾಚಾರ್ಯರು ಮೂಲವಾಗಿ ಹೇಳಿದ್ದ ಅಥವಾ ಅವರು ಮಾಡಿದ ಗ್ರಂಥ ಮಹಾಭಾರತದ ತಾತ್ಪರ್ಯ ನಿರ್ಣಯಕ್ಕೆ
ವ್ಯಾಖ್ಯಾನವನ್ನಾಗಲಿ ಅಥವಾ ಅದರೊಂದು ವಿಷಯ ವಿವರವಾಗಿ ಬರೆದವರು ಮಧ್ವಾಚಾರ್ಯರು, ಅದರ ಪ್ರವಚನಗಳನ್ನು ಕೇಳಿ ಮಾಡಿದ ನೋಟ್ಸನ್ನು ಮಾಡಿ ಬನ್ನಂಜೆ ಗೋವಿಂದಾಚಾರ್ಯರು ಮಾಡಿದ ಆ ಎಡಿಷನ್ ಬಹುಶಃ ಎಡಿಟಿಂಗ್ನಲ್ಲೇ, ಪುಸ್ತಕ ಗ್ರಂಥ ಎಡಿಟಿಂಗ್ನಲ್ಲೇ ಒಂದು ಭಾಳ ವಿಶೇಷವಾದಂಥ ಕೆಲಸ. ತಾತ್ಪರ್ಯ ನಿರ್ಣಯ ಬರೀ ಮೂಲಕ್ಕೆ ಸಮ ಅಂತ ಅಲ್ಲ, ಮೂಲದಿಂದ ಒಂದು ಗಳಿಗೆ ಹೆಚ್ಚಾಗಿ ಬೆಳೆದಿದೆ ಅಂತ ಹೇಳುವುದರಲ್ಲಿ ಸಂಶಯ ಇಲ್ಲ. ಅದಕ್ಕೆ ಕಾರಣ ಬನ್ನಂಜೆ ಗೋವಿಂದಾಚಾರ್ಯ. ಆ ಕಾಲಕ್ಕೆ ಮಹಾಭಾರತ ತಾತ್ಪರ್ಯ ನಿರ್ಣಯದ 2-3 ಎಡಿಷನ್ಗಳು ಸಿಗ್ತಾ ಇದ್ದು, ಅದು ಯಾವುದೂ ಆ ಲೆವೆಲ್ಗೆ ಮುಟ್ಟಲಿಲ್ಲ ಅನ್ನೋದು ಮುಖ್ಯ. ಇದು ಬಹುಶಃ ಈ ಕಾಲದಲ್ಲಿ ನಾವು ಮಾಡ್ತಾ ಇರುವ ಎಲ್ಲ ಕೆಲಸಕ್ಕೂ ಕಾರಣಗಳಿಗೆ ಒಂದು ಮೂಲ ಆಗ್ತದೆ. ಇದರ ವಿಷಯ ಸ್ವಲ್ಪ ಹೇಳ್ತೇನೆ. ಇಷ್ಟು ಹೇಳಿದರೆ ಸಾಕು. ಆಮೇಲೆ ಬನ್ನಂಜೆ ಗೋವಿಂದಾಚಾರ್ಯರೊಟ್ಟಿಗೆ ಭಾಳಷ್ಟು ಚರ್ಚೆಗಳನ್ನು ಮಾಡುವ ಕಾಲ ಬಂತು. ಧಾರವಾಡಕ್ಕೆ 2-3 ಸಲ ಅವರೊಟ್ಟಿಗೆ ಹೋಗೋದಾಯಿತು. ಹೋಗುವಾಗ ಕಾರಿನಲ್ಲಿ, ಬರುವಾಗ ಕಾರಿನಲ್ಲಿ, ಅಲ್ಲಿ ಇರುವಾಗ ಆರ್ಯರ ಮನೆಯಲ್ಲಿ ಬೇಕಾದಷ್ಟು ಮಾತಾಡಿ, ಬೇಕಾದಷ್ಟು ಚರ್ಚೆ ಮಾಡಿ, ಅವರ ಗತಗಳು ಏನು ಮತ್ತು ಅವರ ಮನೋಗತಿ ಏನು ಅನ್ನೋದನ್ನು ಒಂದು ತಿಳಿಯುವಂಥ ಸೌಭಾಗ್ಯ ನಂದಾಯಿತು. ಆ ಚಿಕಿತ್ಸಕ ಬುದ್ಧಿ, ಆ ರೀತಿಯ ಪ್ರತಿಯೊಂದು ಮಾತನ್ನು ಹೊರಗೆ ಹಚ್ಚುವಂಥ ಯೋಗ್ಯತೆ ಬರಬೇಕಾಗಿದ್ದರೂ ಕೂಡ ಭಾಳ ಕಷ್ಟ ಇದೆ. ಅದು ಬಂದವರಿಗೂ ಅದು ಗೊತ್ತಿಲ್ಲದೇ ಬಂದಿರ್ತದೆ ಅಂತ ಏನೋ ಕೆಲವು ಸರ್ತಿ ಅದನ್ನು ಅವರಲ್ಲಿ ನೋಡಿ ಆಶ್ಚರ್ಯಪಟ್ಟೆ. ಇದರ ಒಂದು ಸಮಾನ ಉದಾಹರಣೆ ಹೇಳಿದರೆ ಇನ್ನೂ ಆಶ್ಚರ್ಯ ಆಗ್ಬೋದು. ಬರೇ ವೇದಾಂತ ಅಲ್ಲ, ಬೇಂದ್ರೆ ಮಾಸ್ಟ್ರ ಕಾವ್ಯಗಳಲ್ಲಿ ಇರುವಂಥ, ಅವರ ಕೃತಿಗಳಿರುವಂಥ ವೇದಾಂತವನ್ನು ಅಷ್ಟು ಸುಲಭವಾಗಿ ಹೆಕ್ಕಿ 4 ತಂತಿಗೆ ಅವರು ಬರೆದಂಥ ಒಂದು ವಿಮರ್ಶೆ ಅಥವಾ ವಿಮರ್ಶಾ ಲೇಖನಗಳು ಕೂಡ ಯಾವ ಸ್ತರವನ್ನು ಮುಟ್ಟಿದ್ದಾವೆ ಅನ್ನೋದು ನೋಡೋದಕ್ಕೆ ನಮಗೊಂದು ಸಂಶಯ, ಭಾಳ ಸಂತೋಷ. ಇದರೇ ಆಗಬೇಕಾದ್ದು ಆ ಕಾಲದ ಒಂದು ಅಗತ್ಯ ಅಂತ ನಾನು ನೆನೆಸಿಕೊಂಡಿದ್ದೇನೆ. ಇಷ್ಟು ಸಾಕು. 25 ನಿಮಿಷ ಅಂತ ಮೊದಲೇ ಹೇಳಿದ್ದಾರೆ. ನಾನು ಸಮಯ ಯಾವಾಗಲೂ ಮೀರೋದಿಲ್ಲ, ತಪ್ಪೋದು ಇಲ್ಲ. ಅದಕ್ಕಾಗಿ ವಾಚ್ ಕಟ್ಟಿಕೊಳ್ಳೋದು ತಗೊಳ್ಳೋ ಅಗತ್ಯ ಇಲ್ಲ ಪ್ರತಿ ಸರ್ತಿ ಅಂತೇಳಿ. ಇನ್ನೊಂದು ಮಾತು ಹೇಳ್ತೇನೆ. ಆ ಕಾಲದಲ್ಲಿ ಅಥವಾ ಇವತ್ತಿನ ಕಾಲದಲ್ಲಿ ಕೂಡ ಭಾಷೆ ಅನ್ನೋದು ಏನು ಅನ್ನೋ ವಿಷಯದಲ್ಲಿ ನನ್ನ ಯೋಚನೆಗಳು ಅಥವಾ ನನ್ನ ಅನ್ವೇಷಣೆಗಳು ಅಥವಾ ನನ್ನ ಕುತೂಹಲ ಇನ್ನೂ ತಣಿಲಿಲ್ಲ. ಇದಕ್ಕೆ ಕೆಲವು ಕಾರಣಗಳಿದೆ. ಈಗಂತೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ ಮೇಲೆ ಭಾಷೆ, ಇಂಟೆಲಿಜೆನ್ಸ್ ಮತ್ತು ಆರ್ಟಿಫಿಷಿಯಲ್ ಈ 3 ಶಬ್ದಗಳಿಗೆ ಕೂಡ ಕಳೆದ 5 ವರ್ಷದಲ್ಲಿ ಒಂದು 25ರಷ್ಟಾದರೂ ವ್ಯಾಖ್ಯೆಗಳು ಬಂದಿದ್ದಾವೆ. ಇವುಗಳನ್ನೆಲ್ಲ ನಾನು ನೋಡಿಕೊಂಡಿದ್ರೇ ನನಗೆ ಏನೋ ಒಂದು ಹೊಸ ಲೋಕವೇ ಕಂಡಿದೆ. ಇದರಿಂದ ಕೂಡ ಒಂದು ಸಣ್ಣ ಉದಾಹರಣೆಯಿಂದ ಪ್ರಾರಂಭ ಮಾಡ್ತೇನೆ. ಭಾಷೆ ಅಂದರೆ ಏನು? ಚಿಕ್ಕವರಿರುವಾಗ, ನಾನು ಚಿಕ್ಕ ಹುಡುಗರಿರುವಾಗ ಒಂದು ಮಾತು ಕೇಳ್ತಾ ಇದ್ದೆ. ಒಂದು ಹಕ್ಕಿ ಬಂದು ನನ್ನ ಹತ್ರ ಮಾತಾಡಿತು, ನಾನು ನಾಯಿ ಹತ್ರ ಮಾತಾಡಿದೆ, ಕಲ್ಲು ಕತೆ ಹೇಳಿತು. ಇಂಥ ಎಷ್ಟೋ ಕವಿ ಸಮಯಗಳನ್ನು ಒಂದು ರೀತಿಯಲ್ಲಿ ನಾವು ಕೇಳಿದ್ದೇವೆ. ಕವಿ ಸಮಯ ಅಂದರೆ ಆಥರ್ಸ್ ಪ್ರಿರಾಗೇಟಿವ್ ಅಥವಾ ರೈಟ್ ಅಂತೇಳಿ ಅವನ ಇಮ್ಯಾಜಿನೇಷನಿಗೆ ಬಿಟ್ಟದ್ದು. ಆದರೆ ಇದರಿಂದ ಒಂದು ಹೆಜ್ಜೆ ಮುಂದೆ ಹೋದರೆ ನಿಮ್ಗೆ ಕಾಣ್ಬೋದು, ನಿಜವಾಗಿ ಹಾಗೆ ಇದೆಯಾ? ನಿಜವಾಗಿ ಆ ಭಾಷೆಗಳು ಇದ್ದಾವೆ? ಪಕ್ಷಿಗಳಿಗೊಂದು ಭಾಷೆ, ಪ್ರಾಣಿಗಳಿಗೊಂದು ಭಾಷೆ, ಕಲ್ಲುಗಳಿಗೊಂದು ಭಾಷೆ, ಕೆಮಿಸ್ಟ್ರಿಗೊಂದು ಭಾಷೆ ಇದೆಯಾ ಅಂಥೇಳಿ ಆಲೋಚನೆ ಮಾಡಲಿಕ್ಕೆ ಶುರು ಮಾಡಿದರೆ ನನಗೆ ಆದ ಒಂದು ಅಲ್ಪ ರೀತಿಯ ದರ್ಶನವೇ ಒಂದು ಅದ್ಭುತ. ಇದು ಹೀಗೆ, ಒಂದು ಭಾಷೆ ಇದೆಯೋ ಇಲ್ಲ ಅಂತ ಹೇಳುವುದು ಕೇಳುಗ. ಅದು ಕರೆದವನಿಗೆ, ಅದನ್ನು ಹೇಳಿದವನಿಗೆ ಅದು ಭಾಷೆ ಅಂತೂ ಗೊತ್ತಿದೆಯೋ ಇಲ್ಲೋ ನಮ್ಗೆ ಗೊತ್ತಿಲ್ಲ. ಒಂದು ಉದಾಹರಣೆ ಹೇಳಬೇಕಾಗಿದ್ದರೆ, ಆಕಾಶದಲ್ಲಿ 2 ನಕ್ಷತ್ರಗಳಿದ್ದಾವೆ, ಎಲ್ಲೋ ಒಂದು ತ್ರಿಭುಜದ ರೂಪದಲ್ಲಿ ನಕ್ಷತ್ರಗಳಿದ್ದಾವೆ, ಒಂದು ಮಹಾವ್ಯಾಧನ ರೂಪದಲ್ಲಿ ನಕ್ಷತ್ರಗಳಿದ್ದಾವೆ. ಅದನ್ನು ನೋಡಿ ಕತೆ ಕಟ್ತಾನಲ್ಲದೆ ಅವನಿಗದು ಇಲ್ಲದೆ ಮಾಡಿದವನಿಗೆ, ಆ ಪರಮಾತ್ಮನಿಗೆ, ಇನ್ನೊಬ್ಬರಿಗೆ ಆ ನಕ್ಷತ್ರಗಳನ್ನು ಅಲ್ಲಿ ಯಾಕೆ ಇಟ್ಟಿದ್ದೇವೆ, ಹೇಗೆ ಇಟ್ಟಿದ್ದೇವೆ ಅಂತ ಗೊತ್ತಿದೆಯೋ ಇಲ್ವೋ. ಆದರೆ ಆ ನಕ್ಷತ್ರಗಳು ನಮ್ಮ ಹತ್ರ ಮಾತಾಡ್ತವೆ, ನಮಗೆ ಕತೆ ಹೇಳ್ತವೆ. ಇದು ಇರೋದು ಕೇಳುವನ ದೃಷ್ಟಿಯಲ್ಲಿ, ಹೇಳುವವನಿಗಲ್ಲ. ಇದು ನಮ್ಮ ವೈಜ್ಞಾನಿಕ ರೀತಿಯಲ್ಲಿ ದೊಡ್ಡ ತಪ್ಪು. ಅದನ್ನು ನಾನು ಹೇಳಬೇಕು. ನಮ್ಮ ಎಲ್ಲ ಸೈನ್ಸಿಸ್ಗೆ ಮೂಲ ಕಾರಣ ಆಗಿರುವಂಥದ್ದು ಕ್ಲಾಡ್ ಶ್ಯಾನನ್. ಅವನ ಇನ್ಫಾರ್ಮೇಷನ್ ಥಿಯರಿದು ರೂಲ್ಗಳೇ ಹೀಗೆ: ಒಂದು ಟ್ರಾನ್ಸ್ಮಿಟರ್ ಇರ್ತದೆ, ಒಂದು ಪ್ರಸಾರಕ ಇರ್ತದೆ ಮತ್ತು ಒಂದು ಗ್ರಾಹಕ ಇರ್ತದೆ.
ಪ್ರಸಾರಕದಿಂದ ಗ್ರಾಹಕಕ್ಕೆ ವಿಷಯಗಳೆಲ್ಲ ಸರಿಯಾಗಿ ಅಡೆತಡೆಗಳು ಇಲ್ಲದೆ, ತೊಂದರೆಗಳಿಲ್ಲದೆ, ಹೆಚ್ಚು ಕಡಿಮೆ ಇಲ್ಲದೆ ಹೋಗಿ ಸೇರಿಕೊಂಡ್ರೆ ಅದು ಕಮ್ಯುನಿಕೇಷನ್ ಅಂತೇಳಿ ಅವನ ಕಮ್ಯುನಿಕೇಷನ್ ಥಿಯರಿಯ ಮೂಲ. ಆದರೆ ಇಲ್ಲಿ ಪ್ರಸಾರಕನೇ ಇಲ್ಲದೆ, ಕರ್ತೃವೇ ಇಲ್ಲದೆ ಗ್ರಹಣ ಆಗುವಂಥದ್ದೇ ಒಂದು ಆಶ್ಚರ್ಯ ಅಂತ ಕಾಣ್ತಾ ಇದ್ದೆ ನಾನು ಕೆಳಗೆ. ಆದರೆ ಇದರಲ್ಲಿ ಏನು ಸಂಶಯಗಳಿಲ್ಲ. ಇವತ್ತು ಅಥವಾ ನಿನ್ನೆ ಮೊನ್ನೆ ಒಂದು ಪೇಪರ್ನಲ್ಲಿ ಒಂದು ವಿಚಿತ್ರ ನೋಡಿದೆ. ಅದು ನಿಮಗೆ ನೊಬೆಲ್ ಪ್ರೈಸ್ಗೆ ಕನೆಕ್ಟ್ ಮಾಡಿ ಸ್ವಲ್ಪ ಹೇಳಬೇಕಾಗ್ತದೆ, ಆದರೂ ಹೇಳ್ತೀನಿ. ಕಳೆದ ವರ್ಷ ನೊಬೆಲ್ ಪ್ರೈಸ್ ಸಿಕ್ಕಿದವರಲ್ಲಿ ಹೆಸಬಿಸ್ ಅನ್ನೋನೊಬ್ಬನಿದ್ದಾನೆ. ಇವನು ಕೆಮಿಸ್ಟ್ರಿಯಲ್ಲಿ ನೊಬೆಲ್ ಪ್ರೈಸ್ ಸಿಕ್ಕಿತು. ಅವನಿಗೆ ಎಲಿಮೆಂಟ್ರಿ ಸ್ಕೂಲ್ ಕೆಮಿಸ್ಟ್ರಿಗಿಂತ ಹೆಚ್ಚು ಕೆಮಿಸ್ಟ್ರಿ ಗೊತ್ತಿದ್ದ ಹಾಗೆ ಇಲ್ಲ ಹೆಸಬಿಸ್ಸಿಗೆ. ಆದರೆ ಒಂದರ ಪರಿಪೂರ್ಣ ಜ್ಞಾನ ಅಥವಾ ಅಜ್ಞಾನ ಕೂಡ ಇನ್ನೊಂದು ರೀತಿಯ ಜ್ಞಾನಕ್ಕೆ ಕಾರಣ ಆಗ್ತದೆ ಅಂತ ಹೇಳುವಂತಹದ್ದೇ ಒಂದು ಜಗತ್ತಿನ ಆಶ್ಚರ್ಯ. ಇದನ್ನು ಪೂರ್ಣವಾಗಿ ಹೇಳಿದವರು ಪಾಣಿನಿಯವರು. ಅದಕ್ಕೆ ಇರೋದು ಕಾರಣದಲ್ಲಿ ಹೇಳ್ತಿದ್ದಾರೆ. ಅಜ್ಞಾನ ಕೂಡ ಜ್ಞಾನ, ಏನು ಒಪ್ತೀರ ಬಿಡ್ತೀರ. ಮೌನ ಕೂಡ ಫೊನೆಟಿಕ್ಸ್ ಇದೆ. ನೀವು ಮಾತಾಡದೇ ಇದ್ದರೂ ಕೂಡ ಇದಕ್ಕೆ ಶಬ್ದದ ಬೆಲೆಗಳಿದ್ದಾವೆ, ಶಬ್ದದ ಆಯಾಮಗಳು, ಶಬ್ದದ ವೈವಿಧ್ಯ, ಇದೆಲ್ಲ ಮೌನದಲ್ಲಿ ಹುಟ್ಟಲಿಕ್ಕೆ ಸಾಧ್ಯ ಇದೆ ಹೇಳಿದರೆ ಹೇಗೆ? ಇದು ಕೂಡ ಸಾಧ್ಯ ಇದೆ. ಭಾಷೆ ಇದೊಂದು ಯೋಗ್ಯತೆ. ಇದಕ್ಕೆಲ್ಲ ಇನ್ನೊಂದು ದೊಡ್ಡ ಸಮಸ್ಯೆಗಳೇ ಇದೆ. ಮನುಷ್ಯನಿಗೆ ಅರ್ಥ ಆದಾಗ ಅದು ಭಾಷೆ ಆಗುವುದು ಅಂತ ನಾನು ಹೇಳಿದೆ, ಗ್ರಾಹಕನಿಗೆ ತಿಳಿದಾಗ ಅಂತೇಳಿ. ಹೇಗೆ ತಿಳಿಯುತ್ತದೆ ಅವನಿಗೆ? ಅವನ ಮನಸ್ಸಿನಲ್ಲಿ ಅಥವಾ ಅವನ ತಲೆಯಲ್ಲಿ ಮೊದಲೇ ಏನೋ ಯೋಚನೆಗಳಿರ್ತವೆ. ಆ ಯೋಚನೆಗಳಿಗೆ ಸಂಬಂಧಪಟ್ಟ ಹಾಗೆ ಯಾವುದೋ ಒಂದು ಟ್ರಿಗ್ಗರ್, ಯಾವುದೋ ಒಂದು ಕಾರಣ ಎಲ್ಲಿಂದೋ ಹೊರಡ್ತದೆ. ಅದು ಒಂದು ಶಬ್ದ ಕೇಳಿದ ಶಬ್ದ ಇರ್ಬೋದು, ಒಂದು ಬೆನ್ನು ತಟ್ಟಿದ ಕೈ ಇರ್ಬೋದು, ಅಥವಾ ಏನೋ ಒಂದು ಪರಿಮಳಗಳಿರ್ಬೋದು, ಏನೋ ಒಂದು ರುಚಿ ಇರ್ಬೋದು, ಅಥವಾ ಒಂದು ಯಾವುದೋ ಒಂದು ಪ್ರತ್ಯಕ್ಷ ದೃಷ್ಟಿ ಇರ್ಬೋದು, ಓದಿದ್ದಿರ್ಬೋದು, ಕಂಡದ್ದಿರ್ಬೋದು, ಒಂದು ಪ್ರತಿಭೆ ಇರ್ಬೋದು, ಇನ್ನೊಂದು ಪ್ರತಿರೂಪ ಇರ್ಬೋದು. ಇವುಗಳು ಎಲ್ಲ ಕೂಡ ಅವನ ಮನಸ್ಸಿನಲ್ಲಿ ಯಾವ ರೀತಿಯಲ್ಲಿ ಒಂದು ಭಾಷೆಯನ್ನು ಕಟ್ಟಿ ಕೊಡ್ತವೆ ಅಂತ ಹೇಳುವಂಥದ್ದೇ ಜಗತ್ತಿನ ಇನ್ನೊಂದು ಅದ್ಭುತ. ಇದು ಎಲ್ಲ ಆಗೋದು ಮನುಷ್ಯನ ಮೆದುಳಿನೊಳಗೆ ಅಂತ ನಮಗೆ ಗೊತ್ತು. ಕೊನೆಗೂ ಆಗೋದು ಇಲ್ಲಿಯೇ. ನಾವು ಒಂದು ಚಿತ್ರವನ್ನು ನೋಡಲಿ, ಒಂದು ಸಿಂಹದ್ದೇ ಚಿತ್ರ ಅಂತ ಇಟ್ಟುಕೊಳ್ಳಿ, ಚಿತ್ರವನ್ನು ನೋಡಲಿ, ಸಿಂಹ ಅಂತ ಹೇಳುವ ಶಬ್ದಗಳನ್ನು ಕೇಳಿ, ಎಂಥದ್ದು ರಾಜಸಿಂಹ ಅಂತ ಹೇಳುವಂಥ ಒಂದು ವಿಶೇಷಣಕ್ಕೆ ಸಿಂಹ ಅಂತ ಬರಲಿ, ಎಲ್ಲ ಸನ್ನಿವೇಶಗಳಲ್ಲಿ ಕೂಡ ಆ ಸಿಂಹ ಅಂತ ಹೇಳುವ ಶಬ್ದ ಎಲ್ಲಿ ಮನಸ್ಸಿನಲ್ಲಿ ಎದ್ದು ಕೂಡ್ತದ, ಎಲ್ಲಿ ಅದಕ್ಕೊಂದು ಸಂಬಂಧ ಹುಡ್ತದ, ಎಲ್ಲಿ ಅದನ್ನು ಭಾಷೆಯಲ್ಲಿ ಹೇಳಲಿಕ್ಕೆ ಸಾಧ್ಯ ಇದೆಯಾ, ಆಗದು ಭಾಷೆಯಾಗಿ ಪರಿವರ್ತನೆ ಆಗ್ತದೆ. ಇದು ಭಾಷೆಯ ಪವರ್ ಅಥವಾ ಭಾಷೆಯ ಸ್ಟ್ರೆಂತ್ ಅಂತ ಹೇಳುವಂಥ ಅದಕ್ಕೆ ಗೊತ್ತಾಗ್ತಾ ಇದೆ. ಎಲ್ಲಿ ಮುಡ್ತದೆ ಇದು ನಮಗೂ ಗೊತ್ತಿಲ್ಲ. ಆದರೆ ಇದು ಹೀಗೆ ಮುಂದೆ ಹೋಗ್ತಾ ಇರ್ತದೆ. ಎಷ್ಟೋ ಕಾರಣಗಳಿಗಾಗಿ ನಾವು ಇನ್ನೊಂದು ಭಾಷೆ 2-3 ಮಾತಿಗೆ ಆಗಲೇ ಹೇಳ್ತಾ ಬೇರೆ ಬೇಕಷ್ಟು ತಲೆ ಕೆಡಿಸಿಟ್ಟಿದ್ದೇನೆ. ಅದರಿಂದ ಏನು ಯೋಚನೆಗಳಿಲ್ಲ, ಇಲ್ಲಿಂದಲೇ ಪ್ರಾರಂಭ ಮಾಡ್ಬೋದು. ಭಾಷೆಯ ಉಪಯೋಗಗಳೇನು, ಭಾಷೆಯ ಕಾರಣಗಳೇನು, ಭಾಷೆಯಿಂದ ಆಗುವ ತೊಂದರೆಗಳೇನು? ಒಂದು ಅನುಕೂಲ ಅಂತ ಹೇಳಿದರೆ ಇವತ್ತಿನ ಮಟ್ಟಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಮುಖ್ಯ ಬಲ ಇರುವುದು ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ಸ್ನ ಮೇಲೆ. ನಮ್ಮ ಮನುಷ್ಯನ ಎಲ್ಲ ರೀತಿಯ ಜ್ಞಾನ ಇರುವುದು ಶಾಬ್ದಿಕ ಭಾಷೆಯಲ್ಲಿ, ಕಂಪ್ಯೂಟರ್ಗಳಲ್ಲಿ ಸೇರಿಕೊಂಡಿರುವಂಥದ್ದು ಅಥವಾ ಇನ್ನೊಬ್ಬರು ಹೇಳಲಿಕ್ಕೆ ಬರುವಂಥದ್ದು. ನೀವು ಯೋಚನೆ ಮಾಡಿದರೆ ಯಾವ ಭಾಷೆಯಲ್ಲಿ ನೀವು ಯೋಚನೆ ಮಾಡ್ತೀರಿ? ಅದು ಬಹುಶಃ ನಮ್ಮ ಮಾತೃಭಾಷೆಯೂ ಅಲ್ಲ, ಇನ್ನೊಂದು ಅಲ್ಲ, ಬೇರೆ ಒಂದು ರೀತಿಯ ಕೆಮಿಕಲ್ಗಳು ಮತ್ತು ಇನ್ನೇನೋ ಒಂದು ಇಲೆಕ್ಟ್ರಿಕಲ್ ಸಿಗ್ನಲ್ಗಳಿರುವ ಭಾಷೆ ಇರ್ಬೋದೋ ಏನೋ, ಅದು ಕೂಡ ನಮಗೆ ಸ್ಪಷ್ಟ ಗೊತ್ತಿಲ್ಲ. ಆದರೆ ಅದು ಖಂಡಿತ ಕನ್ನಡದ ಭಾಷೆಯೂ ಅಲ್ಲ ಅಥವಾ ಇನ್ನೊಂದು ಯಾವ ಭಾಷೆಯೂ ಅಲ್ಲ. ಇಂಥ ಭಾಷೆಗಳನ್ನು ಕೂಡ ಈಗ ಎಲ್ಲಿ, ಯಾಕೆ ಹುಟ್ಟುತ್ತದೆ, ಹೇಗೆ ಹುಟ್ಟುತ್ತದೆ ಅನ್ನೋದರ ವಿಷಯದಲ್ಲಿ ಭಾಳ ವಿಶೇಷವಾದಂಥ ಅಧ್ಯಯನಗಳು ನಡೆದಿದೆ. ಇಲ್ಲಿ ನಾನು ಇನ್ನೊಂದು ಮಾತು ಹೇಳಬೇಕು. ಕೆಲವು ಸರ್ತಿ ನಮ್ಮ ದೇಶದಲ್ಲಿ ನಮ್ಮಲ್ಲಿ ಎಲ್ಲ ಇತ್ತು ಅಂತ ಹೇಳುವ ಜನಗಳು ಈ ಒಂದು ಅಂಶವನ್ನು ಮರೆತು ಬಿಡ್ತಾರೆ. ಯಾವುದೋ ಕಾರಣಕ್ಕೆ ನಮ್ಮಲ್ಲಿ ಬೇಕಾದಂಥ ವೈಜ್ಞಾನಿಕ ಪ್ರಯೋಗಗಳು, ವಿಜ್ಞಾನದ ಪ್ರಯೋಗಗಳು ಆಗುವಷ್ಟು ಆಗಲಿಲ್ಲ. ಆದ್ದರಿಂದ ನಾವು ಒಂದು ಹೆಜ್ಜೆ ಹಿಂದೆ ಅಂತ ಹೇಳೋದಿಲ್ಲ, ಆದರೆ ಆಗಬೇಕಾದಷ್ಟು ನಾವು ಮುಂದುವರಿಯಲಿಕ್ಕೆ ಸಾಧ್ಯ ಆಗಲಿಲ್ಲ.
ಯಾವಾಗಲೂ ಯಾವ ಲೇಖದಲ್ಲಿ ಕೂಡ ಒಂದು ಹೆಜ್ಜೆಯಿಂದ ಮುಂದೆ ಹೋಗಿರೋದೇ ಇಲ್ಲ, ಸಾವಿರಗಟ್ಟಲೆ ಹೆಜ್ಜೆಗಳು ಬೇಕಾಗ್ತವೆ. ನಮಗೆ ಗೊತ್ತಿರೋದು ನಾವು ನಿಲ್ಲದೇ ಇರೋ ಒಂದು ಹೆಜ್ಜೆ, ನಿಂತಿರುವಾಗ ಇನ್ನೊಂದು ಕಾಲು ಎತ್ತಿವಲ್ಲ, ಆ ಯಾವ ಕಾಲಿನ ಬಲದಲ್ಲಿ ನಿಂತಿದ್ದಾವ ಅದು ಮಾತ್ರ ಒಂದು ಮನುಷ್ಯನ ಹೆಜ್ಜೆ. ಬಾಕಿ ಎಲ್ಲ ಹೆಜ್ಜೆಗಳು ಇನ್ನೂ ಬರಬೇಕಷ್ಟೇ ಅಥವಾ ಆಗಿ ಹೋಗಿದ್ದಾವೆ. ಅಂಥ ಕಾಲದಲ್ಲಿ ಏನೋ ಒಂದು ವಿಶಿಷ್ಟವಾದಂಥ ಈ ಯೋಜನೆಗಳನ್ನು ಮುಂದೆ ಆಗುವುದನ್ನು ಹೇಳುವುದಕ್ಕಾಗಲಿ, ಮುಂದೆ ಏನು ಬರಬೇಕು ಅನ್ನೋದನ್ನು ನಿಶ್ಚಯಿಸುವುದಕ್ಕಾಗಲಿ, ಹಿಂದೆ ಹೇಗೆ ಆಗಿ ಹೋಗಿದೆ ಅಂತ ಅದನ್ನು ಹೇಳುವುದಕ್ಕಾಗಲಿ ಇರುವಂಥದ್ದು ಭಾಷೆ. ಯಾವುದೇ ಭಾಷೆ ಇರ್ಬೋದು. ನನ್ನಂಥ ಕೆಲವು ಜನಗಳು ಕೆಮಿಸ್ಟ್ರಿ ಒಂದು ಭಾಷೆ, ಆಲ್ಜಿಬ್ರಾ ಇನ್ನೊಂದು ಭಾಷೆ, ಜಾಮೆಟ್ರಿ ಅನ್ನೋದು ಮೂರನೇ ಭಾಷೆ, ಇನ್ನೊಂದೇ ಭಾಷೆ ಇರ್ಬೋದು ಅಂತ ಹೇಳಲಿಕ್ಕೆ ಬೇಕಾದರೂ ಹೇಳ್ಬೋದು. ಪ್ರಯೋಗ ಮಾಡಿ ತೋರಿಸ್ತಿದ್ದು ನಾನು ಬೇಕಿದ್ರೆ, ಯಾಕೆ ಆಲ್ಜಿಬ್ರಾ ಮತ್ತು ಜಾಮೆಟ್ರಿ ಬೇರೆ ಬೇರೆ ಭಾಷೆಗಳು ಅಂತೇಳಿ. ಒಂದೇ ಸತ್ಯವನ್ನು ನೋಡುವಂಥ ಬೇರೆ ಬೇರೆ ಆಯಾಮಗಳಿಗೆ ಭಾಷೆ ಅಂತ ಹೇಳ್ತೇವೆ ಕೆಲವು ಸರ್ತಿ. ಅದು ಮನುಷ್ಯನ ತಲೆ ಒಳಗಿನ ಭಾಷೆಗಳಿರ್ಬೋದು, ಮಾತಾಡೋ ಭಾಷೆಗಳಿರ್ಬೋದು, ಕಾಣುವ ಭಾಷೆಗಳಿರ್ಬೋದು, ಬೆನ್ನು ತಟ್ಟಿ ಹೇಳುವಂಥ ಸ್ಪರ್ಶದ ಭಾಷೆಗಳಿರ್ಬೋದು. ಯಾವುದೇ ರೀತಿಯಲ್ಲಿ ಸಂವಹನಕ್ಕೆ ಸಾಧ್ಯ ಆಗುವಂಥ ಎಲ್ಲ ಕ್ರಿಯೆಗಳಿಗೂ ಕಾರಣ ಆಗುವಂಥದ್ದು ಭಾಷೆ. ಇದರಲ್ಲಿ ಏನೋ ಒಂದು ಶತಾಂಶವ ಸಹಸ್ರಾಂಶವ ಈಗ ಅಕ್ಷರ ರೂಪದಲ್ಲಿ ಕಂಪ್ಯೂಟರ್ಗಳಿಗೆ ಸೇರಿಕೊಂಡಿದೆ. ಅದನ್ನು ನೋಡುವಾಗಲೇ ನಮಗೆ ಆಶ್ಚರ್ಯವಾಗಿ ಆಗ್ತಾ ಇದೆ. ಒಂದಾನೊಂದು ಕಾಲದಲ್ಲಿ ಹಸಬೀಸ್ ಮಾಡಿದ ಕೆಲಸಗಳು ನಾನು ಹೇಳಲಿಕ್ಕೆ ಹೊರಟ್ರೆ ಅದು 4-5 ಗಂಟೆ ಬೇಕಾಗ್ತದೆ. ಆದ್ದರಿಂದ ಆ ವಿಷಯಕ್ಕೆ ಹೋಗೋದಿಲ್ಲ. ಒಂದು ಸ್ವಲ್ಪ ಸುಲಭದ್ದೊಂದು ಈಗಿನ ಕಾಲದ ಕಂಪ್ಯೂಟರ್ಗಳು ಮಾಡುವಂಥ ಒಂದು ಕಾರ್ಯವನ್ನು ನಾನು ಹೇಳಿ ಬಹುಶಃ ನನ್ನ ಮಾತುಗಳನ್ನು ಮುಗಿಸಲೂಬಹುದಾ ಏನೋ. ಕಾರಣ ಹೀಗೆ, ಎಷ್ಟೋ ಸರ್ತಿ ನಾವು ಆಲೋಚನೆ ಮಾಡಿದ್ದಕ್ಕಿಂತ ಹೆಚ್ಚು ನಮಗೆ ಬೇಕಾಗಿರ್ತದೆ, ಆದರೆ ನಮಗದು ಬೇಕಾಗಿದೆ ನಮ್ಮ ಕೆಲಸಕ್ಕೆ ಅಂತ ಗೊತ್ತಿರೋದಿಲ್ಲ. ಅದಕ್ಕೆ ನಾನು ಜ್ಞಾನ ಮತ್ತು ಅಜ್ಞಾನ ಎರಡೂ ಕೂಡ ಒಂದೇ ಅಂತ ಹೇಳಿದ್ದ. ಅದಕ್ಕೆ ಆದ್ದರಿಂದ ಏನು ಅದಕ್ಕೆ ವ್ಯತ್ಯಾಸಗಳಾಗಲಿಲ್ಲ. ಇಲ್ಲಿ ಕೂಡ ಅಜ್ಞಾನ ಹೇಳಿದರೆ ಅದು ಒಂದು ಅಪಶಕುನ, ಕೆಟ್ಟದ್ದು ಮಾಡ್ತದೆ ಅಂತಲ್ಲ. ಅಜ್ಞಾನದಿಂದ ಕೂಡ ಭಾಳ ಕೆಲವು ಸಾಧ್ಯತೆಗಳು ಬರ್ತವೆ. ಅದಕ್ಕೊಂದು ಉದಾಹರಣೆ ಹೇಳಬೇಕಿದ್ರೆ, ನಮ್ಮ ಬನ್ನಂಜ ಗೋವಿಂದಾಚಾರ್ಯರೇ ಶಾಲೆಯಲ್ಲಿ ಅವರಿಗೆ ಕಲಿಸ್ತಾ ಇರುವಾಗ ಈ ಹುಡುಗ ಅಯೋಗ್ಯ, ಇವನು ಫೇಲ್ಗೆ ಯೋಗ್ಯ ಅಂತೇಳಿ ನಿಶ್ಚಯ ಮಾಡಿ ಅವರನ್ನು ಹೊಡೆದು ಓದಿದ್ರಿಂದ ಅವರು ಸ್ವಾಧ್ಯಾಯಕ್ಕೆ ಹೋಗಿ ಬೇಕಾದಷ್ಟು ಕಲಿಯುವ ಸಂದರ್ಭಗಳು ಬಂತು. ಇದು ಅಜ್ಞಾನದಿಂದಾಗುವಂಥ ಒಂದು ಉಪಕಾರಗಳು ಅಂತ ಇಟ್ಟುಕೊಳ್ಳಿ. ಅಥವಾ ಒಂದು ಕೆಟ್ಟ ಕಾರಣಗಳಿಂದ ಏನೋ ಒಂದು ಅದ್ಭುತವಾದಂಥ ಹುಡ್ತದೆ. ಎಷ್ಟೋ ಸರ್ತಿ ಇಂಥದ್ದಾಗ್ತದೆ. ಇಂಥದ್ದು 1000 ಉದಾಹರಣೆಗಳನ್ನು ನಾನು ಕೊಡ್ಬೋದಾ ಏನೋ. ಆದರೆ ಇಷ್ಟು ಹೇಳಿದರೆ ಸಾಕು. ನಮ್ಮ ಭವಿಷ್ಯದಲ್ಲಿ ನಮ್ಮ 2ನೇ ಹೆಜ್ಜೆ, ಮುಂದಿನ ಹೆಜ್ಜೆ ಎಲ್ಲಿರಬೇಕು ಅಂತ ಹೇಳುವ ವಿಷಯದಲ್ಲಿ ಸ್ವಲ್ಪ ಮಟ್ಟಿಗಾದರೂ ಸಾಧ್ಯ ಆಗೋದು ನಮ್ಮ ಭವಿಷ್ಯದಿಂದ, ನಮ್ಮ ಭೂತದಿಂದ. ಆದರೆ ವಹಿಸಲಿ, ಅದನ್ನು ನಾವು ಬುದ್ಧಿವಂತಿಕೆಯಿಂದ ಉಪಯೋಗ ಮಾಡಿದರೆ ಮುಂದಿನ ಹೆಜ್ಜೆ ಏನು, ಯಾವುದು ಆಗಬೇಕು ಅಂತ ನಿಶ್ಚಯ ಮಾಡಲಿಕ್ಕೆ ಸಾಧ್ಯ ಇದೆ. ಇದು ಕೆಲವು ಮಟ್ಟಿಗೆ ಜ್ಯೋತಿಷದಲ್ಲೇ ಮಾಡಿದರೆ ನನಗೇನು ತಪ್ಪು ಅಂತ ಹೇಳೋದಿಲ್ಲ, ಅದು ಅವರ ಕ್ರಮ. ಇಲ್ಲಿ ನಾನು ನನ್ನ ಗುರುಗಳಾಗಿದ್ದವರು ಶಂಕರ ಮೊಕಾಶಿ ಪುಣೇಕರ್ ಅವರ ವಿಷಯ ಕೆಲವು ಹೇಳಬೇಕು. ಯಾಕೆ ಇದು ಭಾಷೆ ಓದುವನ ಕಣ್ಣಲ್ಲಿದೆ ಅಂತ ಹೇಳೋದಕ್ಕೆ ಇದು ಒಂದು ಉದಾಹರಣೆ. ಸಿಂಧೂ ಲಿಪಿಯ ವಿಷಯದಲ್ಲಿ ತುಂಬ ಕೆಲಸಗಳು ಆಗ್ತಾ ಇದ್ದಾವೆ. ನಾನು ಸ್ವಲ್ಪ ಕೆಲಸ ಮಾಡುವ ಕಾಲ ಬಂತು ಒಂದಾನೊಂದು ಕಾಲದಲ್ಲಿ, ಅದು ಬೇರೆ. ಈಗ ಒಬ್ಬರು ವೇದಂ ಅಂತ ಹೇಳುವವರು ತುಂಬ ಕೆಲಸ ಮಾಡ್ತಾ ಇದ್ದಾರೆ, ಯಜ್ಞದೇವಂ ಅಂತ ಹೇಳುವವರು. ಅದು ಹತ್ತಿರ ಬಂದಿದೆ ಅಂತ ಹೇಳ್ತಾರೆ. ಆದರೆ ಮೊಕಾಶಿಯವರು ಒಂದು ದೊಡ್ಡ ಕೆಲಸ ಮಾಡ್ತಾಯಿದ್ರು. ಸಿಂಧೂ ಲಿಪಿಯ ಬಿಲ್ಲೆಗಳ ಚಿತ್ರವನ್ನೊಂದು ಕೈಯಲ್ಲಿ ಹಿಡ್ಕೊಂಡು, ನೋಡ್ರಿ ಕೆ ಬಿ ರಾವ್, ಕೂಸು ಹಳ್ಳಿಗೆ ಹತ್ತಿದ ಅಂತ ಹಾಲು ತರಕ್ಕೆ ಹೋಗ್ಯಾಳ ಅವ್ವ, ಬರೋದ್ರೊಳಗೆ ಕೂಸು ತೀರ್ಕೊಂಡದು ನೋಡ್ರಿ, ಅದಕ್ಕೆ ಇದು ಸೀಲ್ ಮಾಡ್ಯಾರ ಅಂತ. ಆ ಸೀಲ್ನಲ್ಲಿ ನಿಮಗೆ ಮತ್ತು ನಮಗೆ ಬಹುಶಃ ಕೂಸು ಕಾಣೋದಿಲ್ಲ, ಹಾಲು ಕಾಣೋದಿಲ್ಲ, ಅವ್ವನೂ ಕಾಣೋದಿಲ್ಲ. ಆದರೆ ಅವರು ಸುಳ್ಳು ಹೇಳ್ತಾ ಇಲ್ಲ. ಅದು ಅವರ ದೃಷ್ಟಿಗೆ ಗೋಚರವಾದಂಥ ಭಾಷೆಯಲ್ಲಿ ಕಂಡಂಥ ವೈಶಿಷ್ಟ್ಯ. ಅದನ್ನು ನಾನು ಒಪ್ತೇನೆ. ಕೆಲವರಿಗೆ ಅದು ಅಜ್ಞಾನ ಅಂತ ಕಾಣ್ಬೋದು. ಆದರೆ ನೀವು ಬೆಲೆ ಮಾಡಿ ನೋಡಿದರೆ ಇಂಥ 10 ಅಜ್ಞಾನಗಳನ್ನು ಸೇರಿಸಿ ಅವುಗಳನ್ನು ಬ್ಯಾಲೆನ್ಸ್ ಮಾಡಿದರೆ, ಅದಕ್ಕೂ ಎಲ್ಲ ಒಂದು ಯೋಗ್ಯ ಸ್ಥಾನ ಕೊಟ್ಟರೆ ಯಾವುದೋ ಒಂದು ವಿಶಿಷ್ಟವಾದಂಥ ಜ್ಞಾನ ಸಿಗ್ಬೋದು. ನಾವು ಬಹುಶಃ ಸತ್ಯಕ್ಕೆ ಹೆಚ್ಚು ಹತ್ತಿರ ಇರ್ಬೋದು. ಇನ್ನೊಂದು ಬಹುಶಃ ಕಿಟ್ಟ ಉದಾಹರಣೆ ಹೇಳಿ ನಾನು ಮುಗಿಸ್ತೀನಿ. ಒಂದು
ಪ್ರಖ್ಯಾತವಾದಂಥ ಕತೆ ಕೇಳಿದ್ದೀರ. ಒಂದು ಆನೆಯನ್ನು 10 ಜನ ಕುರುಡರು ಏನೋ ಮುಟ್ಟಿದ್ರಂತೆ, ಅವರು ವಿವರಿಸಿದ್ರಂತೆ. ಅವರು ಕುರುಡರೇ ಬೇಡ, ಕಣ್ಣಿದ್ದೇ ಇರಲಿ. ಅವರು 10 ಜನ ತಮಗೆ ಕಂಡ ಹಾಗೆ ಬೇರೆ ಬೇರೆ ಕೋನಗಳಿಂದ ಒಂದು ಆನೆಯ ವಿಷಯ ಹೇಳಿದರು. ಯಾರೂ ಸುಳ್ಳು ಹೇಳಲಿಲ್ಲ, ಅವರಿಗೆ ಕಂಡದ್ದನ್ನು ಅವರು ಹೇಳಿದ್ದಾರೆ. ಆದರೆ ಪ್ರತಿಯೊಬ್ಬರದನ್ನು ಸೇರಿಸಿದರೆ ಅದು ಆನೆ ಆಗೋದಿಲ್ಲ. ಆದರೆ ಬಹುಶಃ ಅವುಗಳನ್ನು ಎಲ್ಲ ತಗೊಂಡು ಒಂದು ರೀತಿಯಲ್ಲಿ ಬ್ಯಾಲೆನ್ಸ್ ಮಾಡಿದರೆ ಸತ್ಯಕ್ಕೆ ನಾವು ಹೆಚ್ಚು ಹತ್ತಿರ ಇರುವ ಸಾಧ್ಯತೆಗಳಿದೆ. ಅದು 2 × 2 ಅಂದರೆ 4 ಹೇಳುವಂಥ ಸತ್ಯ ಅಲ್ಲ. 2 ಮತ್ತು 2 4 ಆಗಬಹುದು, ಆಗದೇ ಇರ್ಬೋದು. ಅದರ ಹತ್ತಿರ ಇರುವ ಬೆಲೆಗಳು ಕೂಡ ಅದಕ್ಕೆ ಸಂವಹನ ಮಾಡ್ತಾ ಇರ್ಬೋದು. ಅದಕ್ಕೂ ಏನೋ ಒಂದು ಯೋಗ್ಯತೆ ಇರ್ಬೋದು ಅಂತ ಹೇಳುವ ಕಾಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ಇವತ್ತು ಬಂದಿದೆ. ಆದ್ದರಿಂದ ನಮ್ಮ ಮನುಷ್ಯನ ಕ್ರಿಯೇಟಿವಿಟಿ ಭಾಳ ಹೆಚ್ಚಾಗಿದೆ. ಅದಕ್ಕೆ ಅದನ್ನು ಉಪಯೋಗ ಮಾಡಬೇಕು ಅನ್ನೋದ್ರಲ್ಲಿ ನನಗೇನು ಸಂಶಯಗಳಿಲ್ಲ. ಯಾಕೆ ಹೇಳ್ತೀನಿ, ಇದು ಒಂದು ಚಿಕ್ಕ ವಿಷಯ. ನಾವು ಬರೀ ಮಾಡಿದ್ದನ್ನು 2 × 2 ಅಂದರೆ 4 ಅಂತೇಳಿ ನೀವು ಬಾಯ್ಪಾಠ ಕಲಿತಾ ಹೇಳ್ತಾ ಹೋದರೆ ವರ್ಷ ಇಡೀ ಹೇಳಿದರೆ ನೀವೇನು ಹೊಸ್ತನ್ನು ಮಾಡಲಿಕ್ಕಾಗೋದಿಲ್ಲ. ಆದರೆ 2 ಆನೆ ಮತ್ತು 2 ಕುದುರೆಗಳು ಸೇರಿದರೆ 4 ಪ್ರಾಣಿಗಳಾಗ್ತವೆ ಅಂತ ಹೇಳುವಷ್ಟು ಬುದ್ಧಿ ಬಂದರೆ ನಿಮಗೆ ಏನೋ ಒಂದು ಹೊಸ್ತು ಬಂದಿದೆ ಅಂತಾಯಿತು. ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಸಾಧ್ಯತೆಗಳು. ನೀವು ಬರೀ 2 2 4 ಅಂತ ಹೇಳಬೇಡ. ಅದು ಸರಿ, 2 ಮತ್ತು 2 ಆನೆಗಳು ಮತ್ತು 2 ಕುದುರೆಗಳು 4 ಏನೋ ಆನೆ ಕುದುರೆ ಪ್ರಾಣಿಗಳಾಯಿತು. 2 ಆ್ಯಪಲ್ ಮತ್ತು 2 ಆರೆಂಜ್ ಇದ್ದರೆ ಏನಾಯಿತು 4 ಅಂತ ಹೇಳಿದರೆ ಅದು ಬೇರೆ ಇರ್ಬೋದು. ಇದು ಎಲ್ಲ ಒಂದು ಸಮಾನವಾಗುವಂಥ ಒಂದು ಯೋಗ್ಯತೆಗೆ ಒಂದು ಉತ್ತರ ಸಿಕ್ಕಿದರೆ ಅಥವಾ ಒಂದು ಯಂತ್ರ ಇದ್ದರೆ ಅದು ಬಹುಶಃ ನಮಗೆ ಇನ್ನೇನೋ ಹೊತ್ತು ಕೊಡಲಿಕ್ಕೆ ಸಾಧ್ಯ ಇದೆ. ಆ ದಿನಗಳು ಬರ್ತಾ ಇದ್ದಾವೆ. ಅದಕ್ಕೆಲ್ಲ ನಾವು ತೆರೆದುಕೊಳ್ಳೋಣ. ಒಂದಾನೊಂದು ಕಾಲದಲ್ಲಿ ಭಾಳ ಸ್ಪಷ್ಟ ಇತ್ತು, ನಾವು ಎಲ್ಲಿ ಹೋಗಬೇಕಿತ್ತು ನಡೆದೇ ಹೋಗಬೇಕಿತ್ತು ನನ್ನ ಹಾಗೆ. ಆದರೆ ಈಗ ಸೈಕಲ್ನಲ್ಲೋ ಬಸ್ನಲ್ಲೋ ಬೇಕಾದಷ್ಟು ಕಾಲ ಉಳಿಸ್ಲಿಕ್ಕೂ ಸಾಧ್ಯ ಇದೆ, ಅನುಕೂಲಗಳು ಆಗಲಿಕ್ಕೆ ಸಾಧ್ಯ ಇದೆ. ಇದು ಕೂಡ ಹಾಗೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ಕೂಡ ನಮ್ಮ ಕೊಲಾಬರೇಟರ್. ಮಾಡಿದವರಿಗೆ ಕೆಲವು ಸರ್ತಿ ಹೆದರಿಕೆ ಆಗ್ತಾ ಇದ್ದು ಇದು ಏನು ಮಾಡ್ತದೆ ಅಂತೆ. ಅದು ಕತ್ತಿ ಮಾಡಿದವನಿಗೆ ಅದೇ ಯೋಚನೆಗಳಿರಬೇಕು. ಈ ಕತ್ತಿಯಿಂದ ಏನೇನು ಮಾಡ್ತಾನ ಅಂತೇಳಿ ಯೋಚನೆಗಳು ಬಂದಿರ್ಬೋದು. ಆದರೆ ಅದನ್ನು ದೇಶಗಳನ್ನು ಗೆದ್ದುಕೊಳ್ಳಿಕ್ಕೆ ಉಪಯೋಗ ಮಾಡಿದ ಹಾಗೆ ಬೇರೆ ರೀತಿಯ ಗೆಲುವುಗಳನ್ನು ಕೂಡ ಅದು ಉಪಯೋಗ ಮಾಡಲಿಕ್ಕೆ ಸಾಧ್ಯ ಆಯಿತು. ಇಂಥ ದಿವಸಗಳು ಬರಲಿ. ಬನ್ನಂಜೆ ಗೋವಿಂದಾಚಾರ್ಯ ಅಂತವರ ಜಾನವಾಹಿನಿಗಳು ನಮಗೆಲ್ಲ ದೊರಕಲಿ, ನಮ್ಮ ದಿನಗಳು ಒಳ್ಳೆಯದಾಗಲಿ ಅಂತ ಹೇಳಿ ನನ್ನ ಭಾಷೆಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು ನಾಡೋಜ ಡಾಕ್ಟರ್ KP ರಾವ್ ಅವರಿಗೆ. ಬಹಳವನ್ನು ಹೇಳದಿದ್ದರೂ ಒಂದು ವಿಷಯವಂತೂ ಹೇಳಲೇಬೇಕು. ಬಹುತೇಕ ಭಾರತೀಯ ಭಾಷೆಯ ಎಲ್ಲ ಲಿಪಿಗಳಿಗೆ ಗಣಕೀಕರಣದ ಇವತ್ತು ಟೈಪ್ ಮಾಡುವ ಕೀಲಿಮಣೆ ಒದಗಿಸಿಕೊಟ್ಟಿರುವವರು KP ರಾವ್ ಅವರು. ಅದು ಒಂದು ಅಂದರೆ ನಾವು ಇವತ್ತು ಬಹಳ ಬಳಸೋದ್ರಿಂದ ನಾನು ಹೇಳೋದು. ಆದರೆ ಇನ್ನೊಂದು ಇದರ ಉತ್ತರ ಭಾಗ ಹೇಳಬೇಕು, ಅದರ ಕಾಪಿರೈಟ್ ಇಟ್ಕೊಂಡಿಲ್ಲ. ಈಗ ಅದು ಬಹಳ ದೊಡ್ಡ ವಿಷಯ. ಆ ಥರದ ಒಬ್ಬ ಮಹಾನುಭಾವರು ಬಾಬಾ ಅಣುವಿಜ್ಞಾನ ಕೇಂದ್ರದಿಂದ ತನ್ನ ಬದುಕನ್ನು ಆರಂಭಿಸಿ ವರ್ಣಕ ಅನ್ನುವುದು ಇತ್ತೀಚಿನ ಕಾದಂಬರಿ ಅವರದ್ದು. ವರ್ಣಕ ಅನ್ನುವ ಕಾದಂಬರಿ ಇಡೀ ವರ್ಣ ಅಂದರೆ ನಾವು ಯಾವ ಅಕ್ಷರದ ವರ್ಣಮಾಲೆ ಅಂತ ಹೇಳ್ತೀವಿ, ಆ ಅಕ್ಷರಗಳ ಕುರಿತು ಮಾಡಿದಂತಹ ಅವರ ಸಂಶೋಧನೆಯನ್ನು ಕಾದಂಬರಿ ರೂಪದಲ್ಲಿ ತಂದವರು. ಅಂಥ ಹಿರಿಯರಾದ ಮಹಾಚೇತನ ಡಾಕ್ಟರ್ KP ರಾವ್ ಅವರಿಗೆ ಅವರ ಅದ್ಭುತವಾದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನು ಕೂಡ ಪ್ರಶ್ನಿಸಬೇಕು ಅನ್ನುವವರೆಗಿನ ವಿಜ್ಞಾನದ ಮನಸ್ಥಿತಿಗೆ ವಂದಿಸಿ